ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಒಂದು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಇವತ್ತು ಮಟನ್ ಸಾರು ಮಾಡ್ತಿದ್ದೀನಿ. ಜೊತೆ ಕೈಮನೂ ತೊಗೊಂಡಿದ್ದೀನಿ. ಕೈಮ ಉಂಡೆನೂ ಹಾಕ್ತೀನಿ ಅದಕ್ಕೆ. ಮಟನ್ ಸಾರು ಜೊತೆಗೆ ಮಟನ್ ಜೊತೆಗೆ ಕೈಮ ಉಂಡೆನೂ ತೋರಿಸ್ತಿದ್ದೀನಿ. ನಾನು ಬೇರೆ ಮಾಡಲ್ಲ, ಇದು ಕೈಮನ ಅದಕ್ಕೆ ಜೊತೆಗೆ ಸೇರಿಸಿ ನಾನು ಮಾಡ್ಕೊತೀನಿ ನೋಡಿ ವೀಕ್ಷಕರೇ. ಮತ್ತು ಇದಕ್ಕೆ ನಾನು ಮಟನ್ ಸಾರಿಗೆ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಸಣ್ಣ ಸೈಜಿನ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಮಸಾಲೆಗೆ ನಾನು ಕಾಳು ಮೆಣಸು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು, ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ, ಒಂದು 3 ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡು, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕೋಣ. ತೋರಿಸ್ತೀನಿ. ಒಂದೇ ಸರಿ ನಾನು ಡೈರೆಕ್ಟಾಗೆ ಮಾಡ್ತಿದ್ದೀನಿ. ಮಟನ್ನು ಒಗ್ಗರಣೆಗೆ ಹಾಕ್ಕೊಂಡು ಬೇಯಿಸ್ಕೊಂಡು ಒಂದೇ ಸರಿ ಅದಕ್ಕೇ ಮಸಾಲೆ ಹಾಕ್ಬಿಟ್ಟು ಮಾಡ್ತಿದ್ದೀನಿ. ಬೇರೆ ಸಪ್ರೇಟಾಗಿ ಏನು ಬೇಯಿಸ್ತಾ ಇಲ್ಲ. ಇದನ್ನು ಡೈರೆಕ್ಟಾಗಿ ಸಾಂಬಾರು ಮಾಡೋ ತೋರಿಸ್ತಾ ಇದ್ದೀನಿ ನೋಡಿ. ನಾನೊಂದು ಪಾತ್ರೆ ಇಟ್ಟಿದ್ದೀನಿ ಮಟನ್ ಸಾಂಬಾರು ಮಾಡಲಿಕ್ಕೆ. ಈಗ ಎಣ್ಣೆನೂ ಕಾದಿದೆ. ಸ್ವಲ್ಪ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ರುಬ್ಬಿರೋದನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಸೇರಿಸ್ಬಿಟ್ಟು ಇದು ಸ್ವಲ್ಪ ನೀರೆಲ್ಲ ಹಿಂಗೋವರೆಗೆ ಸ್ವಲ್ಪ ನಾವು ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತೀನಿ ನಾನು. ನೋಡಿ, ಅರಿಶಿನ ಪುಡಿ ಒಂಚೂರು ಸೇರಿಸ್ತೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಸೇರಿಸ್ತಿಲ್ಲ. ಧನಿಯಾ ಪುಡಿ, ಖಾರದ ಪುಡಿ ಹಾಕ್ತಿದ್ದೀನಿ ಮಟನ್ ಸಾರಿಗೆ. ನೋಡಿ, ಮಟನ್ ಹಾಕ್ಕೊಂಡಿದ್ದೀನಿ, ಕುದೀತಾ ಇದೆ. ಇದನ್ನು ಹಂಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಳ್ಳೋಣ ಮಟನನ್ನು. ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚೋಣ. ವೀಕ್ಷಕರೇ, ಈ ಮಟನ್ ಬೇಯ್ತಾ ಇದೆ. ಇವಾಗ ನಾನು ಮಸಾಲೆಗೆ ನಾವೇನೇನು ಬೇಕು ಅಂದರೆ, ನಾನು ಕಾಯಿ ತೊಗೊಂಡಿದ್ದೀನಿ ನೋಡಿ. ನಾನು ಕಾಯ್ದು ಹಾಕ್ತಿದ್ದೀನಿ ಮಿಕ್ಸಿ ಜಾರಿಗೆ. ಮತ್ತು ಇಲ್ಲಿ ಚಕ್ಕೆ ಲವಂಗ ಕಾಳು ಮೆಣಸು ಏಲಕ್ಕಿ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ನಾನು ರುಬ್ಬಲಿಕ್ಕೆ. ಮತ್ತು ಟೊಮೊಟೊ ಹಣ್ಣು ಸೇರಿಸ್ತೀನಿ. ಟೊಮೊಟೊ ಹಣ್ಣು ಒಂದು 2 ಅರ್ಧ ತೊಗೊಂಡಿದ್ದೀನಿ. ನಾನು ಸಣ್ಣದಿದೆ ಒಂದಿದೆ, ದೊಡ್ಡದೊಂದಿದೆ. ಹಾಗಾಗಿ ಸಾಕು, ಟೊಮೊಟೊ ಹಣ್ಣು ಜಾಸ್ತಿ ಹಾಕಬಾರ್ದು ಮಟನ್ ಸಾರಿಗೆ. ಹಾಗಾಗಿ ನಾನು ಇಲ್ಲಿ 1-2 ಅರ್ಧ ಇದೆ, ಇದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಸಾಂಬಾರು ಪುಡಿ ಸೇರಿಸ್ತೀನಿ ನೋಡಿ. ನಾನೊಂದು 2 ಸ್ಪೂನಷ್ಟು ದವರಿ ಧನಿಯಾ ಪುಡಿ ಇದು ನಾನು ಸೇರಿಸ್ತಾ ಇದ್ದೀನಿ. ಮತ್ತು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ನೋಡಿ. ನಾನು 1.5 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತೀನಿ. ನಿಮಗೆ ಎಷ್ಟು ಖಾರ ಬೇಕು ಅಂದರೆ ನೋಡಿಕೊಂಡು ನೀವು ಸೇರಿಸ್ಕೊಬೋದು. ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಅಷ್ಟೇ ವೀಕ್ಷಕರೇ. ಇದು ಮಸಾಲೆ ರೆಡಿಯಾಗಿದೆ, ನಾನು ರುಬ್ಬಿಟ್ಕೊಂಡಿದ್ದೀನಿ. ಇದು ಮಟನ್ ಬೆಂದಮೇಲೆ ಇದು ಮಸಾಲೆ ಹಾಕ್ತೀನಿ ನಾನು. ಇದು ಎತ್ತಿ ಇಟ್ಕೊಳ್ಳೋಣ. ಈಗ ನಾವು ಕೈಮ ಉಂಡೆಗೆ ನಾನು ತೋರಿಸ್ತೀನಿ. ನಾನೊಂದು 1/4 kg ಅಷ್ಟು ಕೈಮ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಕೈಮಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಎಸಳು, ಒಂದು 10 ಎಸಳು ಇದೆ. ಮತ್ತು ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ. ಮತ್ತು ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಲವಂಗ, ಒಂದು 4 ಲವಂಗ ತೊಗೊಂಡಿದ್ದೀನಿ. ಕಾಳು ಮೆಣಸು ತೊಗೊಂಡಿದ್ದೀನಿ, 1 ಇಂಚು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಡ್ರೈಯಾಗಿ, ನೀರು ಹಾಕೋದು ಬೇಡ, ಡ್ರೈಯಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ನಾನು ಕಡಲೆ ಪುಡಿ ತೊಗೊಂಡಿದ್ದೀನಿ, ಹುರ್ಗಡಲೆ ಪುಡಿ. ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕಡಲೆ ರೆಡಿ ಇತ್ತು ನಮ್ಮ ಮನೆಗೆ, ಹುರ್ಗಡಲೆ ಪುಡಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಡ್ರೈಯಾಗಿ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ವೀಕ್ಷಕರೇ. ಈಗ ಇದು ಮಸಾಲೆ ಆಗಿದೆ. ಇದು ನಾನು ದೊಡ್ಡ ಜಾರಿಗೆ ಸೇರಿಸ್ತೀನಿ. ಯಾಕೆ ಅಂದರೆ ನಾನು ಕೈಮನೆ ಒಂದು ರೌಂಡು ನಾವು ಇದು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ, ತರಿ ಮಾಡ್ಕೊಬೇಕಾಗುತ್ತೆ.
ನೋಡಿ ಇದನ್ನು ಸೇರಿಸ್ಬಿಟ್ಟು ನಾನು ಇದಕ್ಕೇ ನಾನು ಕೈಮಾ ಉಂಡೆನ ಇದು ಕೈಮನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಒಂದು ರೌಂಡು ಸುಕ್ಕು ಮಸಾಲೆ ಎಲ್ಲ ಮಿಕ್ಸ್ ಆಗೋಂಗೆ ಒಂಚೂರು ರೌಂಡ್ ಮಾಡ್ಕೊಂಬರೋಣ ನೋಡಿ ವೀಕ್ಷಕರ. ಈ ಕೈಮಾ ಇದು ಆಗಿದೆ, ಸಾಕು, ಇಷ್ಟ ಆದರೆ ಸಾಕಾಗುತ್ತೆ ನೋಡಿ. ಮಸಾಲೆ ಎಲ್ಲ ಮಿಕ್ಸ್ ಆಗಿ ಕೈಮಾ ಬರೆದ್ರೆ ಸಾಕಾಗುತ್ತೆ ಇಷ್ಟೊಂದು. ಇದಕ್ಕೆ ಒಂದು ಮೊಟ್ಟೆ ಸೇರಿಸ್ಕೊಳ್ಳೋಣ. ನೋಡಿ ಈ ಕೈಮಾಕ್ಕೆ ಇದು ರೆಡಿಯಾಗಿದೆ. ಈಗ ಇದಕ್ಕೆ ಒಂಚೂರು ಮೊಟ್ಟೆ ಸೇರಿಸ್ಕೊತೀನಿ ನಾನು, ಒಂದೇ ಒಂದು, ಯಾಕೆಂದರೆ ಅದು ಸೀಲ್ ಬರಬಾರ್ದು ಅಂತ ಅಷ್ಟೇ. ಸಾಂಬಾರ್ಗೆ ಹಾಕಿದಾಗ ಅದು ಹೊಡಿಬಾರ್ದು, ಬೈಂಡಿಂಗಿಗೋಸ್ಕರ ನಾನು ಮೊಟ್ಟೆ ಸೇರಿಸ್ಕೊತಿದ್ದೀನಿ ನೋಡಿ. ಇದೊಂದು ಸ್ವಲ್ಪ ಸಣ್ಣಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಅದನ್ನು ಅಷ್ಟು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನಾನು ಮಾಡ್ತಾಯಿದ್ದೆ, ಕರೆಂಟ್ ಹೋಗ್ಬಿಡ್ತು ಇವತ್ತು, ಹಾಗಾಗಿ ನಾನು ಕ್ಯಾಮ್ರಾ ಬೆಳಕಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಮಟನ್ ಬೆಂದಿದೆ, ನೀರೆಲ್ಲ ಹಿಂಗಿದೆ, ಅದು ಎಳೆ ಮಟನ್ ಆಗಿರೋದ್ರಿಂದ ಬೇಗ ಬೆಂದಿದೆ. ನಾನು ಇವಾಗ ಏನು ಮಸಾಲೆ ರುಬ್ಬಿಟ್ಟಿದ್ನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ನೋಡಿ. ಸೇರಿಸ್ತೀನಿ. ಇದಕ್ಕೆ ಒಂದು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಈಗ ಸೇರಿಸ್ಕೊತೀನಿ. ಈ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು, ಯಾಕೆಂದರೆ ನಾವು ಕೈಮನೂ ಹಾಕಬೇಕಲ್ಲ, ಹಾಗಾಗಿ ಸ್ವಲ್ಪ ಕುದಿಯೋಕ್ಕೆ ಬೇಕು ಸ್ವಲ್ಪ. ನಾನು ಮಟನ್ ಸ್ವಲ್ಪ ಗಟ್ಟಿಗೆ ಮಾಡೋದು, ಮತ್ತು ಕೈಮಾ ಅದು ಬೇಯಬೇಕಲ್ಲ, ಬೇಯಷ್ಟು ನಾನು ನೀರು ಹಾಕಬೇಕಾಗತ್ತೆ ನೋಡಿ. ಇಷ್ಟು ಸಾಕಾಗುತ್ತೆ. ಜೊತೆ ಕೈಮಾ ಹಾಕ್ತೀನಿ, ಉಂಡೆ ಮಾಡಿ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಈಗ ಒಂಚೂರು ಉಪ್ಪು ಅವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ, ಈಗ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಉಪ್ಪು ನೋಡಿ. ಸ್ವಲ್ಪ ಸೇರಿಸ್ತೀನಿ, ಒಂದು ಸ್ವಲ್ಪ. ಮಟನ್ ಬೇವಾಗಲೂ ಹಾಕಿದ್ದೆ ನಾನು, ಈಗ ಸೇರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಸಾಂಬಾರು ಸಾಕಾಗುತ್ತೆ. ಅದು ಬೇಯಿದೆ ಒಂದು ಸ್ವಲ್ಪ. ಅಷ್ಟೊತ್ತಿಗೆ ನಾವು ಕೈಮಾ ಉಂಡೆನ ಮಾಡ್ಕೊಳ್ಳೋಣ ನೋಡಿ. ಕೈಮಾ ತೊಗೊಂಡಿದ್ದೀನಿ, ಇದೆಲ್ಲ ರೆಡಿ ಇದೆ, ಹಂಗಾಗಿ ಮಾಡ್ಕೊಳ್ಳೋಣ ಇದನ್ನು ನೋಡಿ ವೀಕ್ಷಕರೇ. ಈಗ ಸಾಂಬಾರು ಕುದೀತಾ ಇದೆ. ನಾನು ಈ ಟೈಮಲ್ಲಿ ನಾನು ಕೈಮಾ ಉಂಡೆ ಸೇರಿಸ್ತೀನಿ ನೋಡಿ. ಸೇರಿಸ್ಬಿಟ್ಟು ಸಿಮ್ಮಲ್ಲಿ ಉರಿ ಕಡಿಮೆ ಮಾಡಿಬಿಡೋಣ ಪೂರ್ತಿ. ಸ್ವಲ್ಪ ಮೇಲೆಲ್ಲ ಬರೋವರೆಗೂ ಉಂಡೆ ಕೈಮಾ ಮೈಲಿ ಬರುತ್ತೆ, ಆ ಟೈಮಲ್ಲಿ ನಾವು ಮೀಡಿಯಮಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಜಾಸ್ತಿ ಉರಿ ಜಾಸ್ತಿನಲ್ಲೇ ಹಾಕ್ಬಿಟ್ರೆ ಉಂಡೆ ಒಡೆದೋಗೋ ಒಂದು ಇರುತ್ತೆ ನೋಡಿ. ಹಾಕ್ತಿದ್ದೀನಿ ನೋಡಿ. ಇವಾಗ ಟೈಮಲ್ಲಿ ಮುಚ್ಚಿಬಿಟ್ಟು ಒಂದು ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು. ಅದು ಸ್ವಲ್ಪ ಬೇಯ್ಕೊಂಡ್ಲಿ, ಆಮೇಲೆ ನಾನು ಹೇಳ್ತೀನಿ ನಾನು. ನೋಡಿ ವೀಕ್ಷಕರೇ, ಈ ಸಾಂಬಾರು ಕುದೀತಾ ಇದೆ. ಇವಾಗ ನೋಡೋಣ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ನೋಡಿ ಕೈ ಮುಂಡೆ ಎಲ್ಲ ತೇಲ್ತಾ ಇದೆ ನೋಡಿ. ಕೈಮಾ ಉಂಡೆ ಎಲ್ಲ ತೇಲ್ತಾ ಇದೆ. ಈಗ ಈ ಟೈಮಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ನೋಡಿ. ನಾನು ಆಮೇಲೆ ತೋರಿಸ್ತೀನಿ ಸರ್ವ್ ಮಾಡಿಕೊಂಡು. ನೋಡಿ ವೀಕ್ಷಕರೇ, ಮಟನ್ ಸಾರು, ಕೈಮಾ ಮಟನ್ ಸಾರು ಮತ್ತು ಮುದ್ದೆ, ಬಿಸಿ ಅನ್ನ, ಭಾನುವಾರ ಸ್ಪೆಷಲ್ಲು ನೋಡಿ. ಯಾವ ಥರ ಬಂದಿದೆ ಕೈಮಾ, ಏನು ಹೊಡೆದಿಲ್ಲ ಇದು ನೋಡಿ. ಎಲ್ಲ ಉಂಡೆ ಉಂಡೆ ಇದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.